ಸಂಸತ್ತಿನ ಅಧಿವೇಶನದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಕಾಂಗ್ರೆಸ್ ಸದಸ್ಯರು ಹಲ್ಲೆ ಮಾಡಲು ಸಂಚು ರೂಪಿಸಿದ್ದರು ಎಂಬ ಆಘಾತಕಾರಿ ಆರೋಪ ಈಗ ಕೇಳಿಬರ್ತಾ ಇದೆ. ಸ್ವತಃ ಸ್ಪೀಕರ್ ಓಂ ಬಿರ್ಲಾ ಅವರೇ ಈ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದು, ಬಿಜೆಪಿ ಸದಸ್ಯರು ಈ ಕೂಡಲೇ ತನಿಖೆಯಾಗಬೇಕು ಮತ್ತು ರಾಹುಲ್ ಗಾಂಧಿ ಅವರ ಬಂಧನವಾಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಆದರೆ ಈ ಎಲ್ಲಾ ಆರೋಪಗಳ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ನೀಡಿದ ತಿರುಗೇಟು ಏನು? ಇದು ಕೇವಲ ರಾಜಕೀಯ ದ್ವೇಷದ ಆರೋಪವೇ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಸತ್ಯವಿದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಜಾಪ್ರಭುತ್ವದ ದೇಗುಲವೆಂದೇ ಪರಿಗಣಿಸಲ್ಪಟ್ಟ ಸಂಸತ್ತಿನಲ್ಲಿ 2026ರ ಬಜೆಟ್ ಅಧಿವೇಶನವು ಅತ್ಯಂತ ಅಭೂತಪೂರ್ವ ಮತ್ತು ಸಂಘರ್ಷಾತ್ಮಕ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಕಾಂಗ್ರೆಸ್ ಸಂಸದರು ಅನಿರೀಕ್ಷಿತ ಕೃತ್ಯ ಅಥವಾ ದೈಹಿಕ ಹಲ್ಲೆಯನ್ನ ನಡೆಸಲು ಸಂಚು ರೂಪಿಸಿದ್ದರು ಎಂಬ ಗಂಭೀರ ಆರೋಪವನ್ನ ಮಾಡಿದ ನಂತರ ದೇಶದ ರಾಜಕೀಯ ವಲಯದಲ್ಲಿ ಭಾರೀ ಬಿರುಗಾಳಿ ಎದ್ದಿದೆ. ಈ ಘಟನೆಯು ಕೇವಲ ರಾಜಕೀಯ ಆರೋಪವಾಗಿ ಉಳಿಯದೆ ಸಂಸದೀಯ ಸಂಪ್ರದಾಯಗಳು, ಸಂವಿಧಾನಿಕ ಸಂಸ್ಥೆಗಳ ಘನತೆ ಮತ್ತು ಆಡಳಿತ ವಿರೋಧ ಪಕ್ಷಗಳ ನಡುವಿನ ಸಂಬಂಧದ ಕುರಿತು ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಸ್ನೇಹಿತರೆ, 2026ರ ಬಜೆಟ್ ಅಧಿವೇಶನವು ಆರಂಭದಿಂದಲೂ ತೀವ್ರ ಗದ್ದಲ ಮತ್ತು ಅಡೆತಡೆಗಳಿಂದ ಕೂಡಿದೆ. ಫೆಬ್ರವರಿ ಮೊದಲ ವಾರದಲ್ಲಿ ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್, ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದ ಮತ್ತು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಾಣೆ ಅವರ ಇನ್ನೂ ಪಬ್ಲಿಷ್ ಆಗದೇ ಇರುವಂತಹ ಪುಸ್ತಕದ ಅಂಶಗಳ ಬಗ್ಗೆ ಚರ್ಚೆಗೆ ಒತ್ತಾಯಿಸಿ ಸದನದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ವು. ಫೆಬ್ರವರಿ 4ರಂದು ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಿಸಬೇಕಿತ್ತು. ಈ ಹಂತದಲ್ಲಿ ಉಂಟಾದ ಗದ್ದಲವು ಸಂಸತ್ತಿನ ಇತಿಹಾಸದಲ್ಲೇ ಕಾಣದಂತಹ ತಿರುವು ಪಡೆಯಿತು. ಸ್ನೇಹಿತರೆ, ಫೆಬ್ರವರಿ 5ರಂದು ಲೋಕಸಭೆಯ ಕಲಾಪಗಳು ಆರಂಭಗೊಂಡಾಗ ಸ್ಪೀಕರ್ ಓಂ ಬಿರ್ಲಾ ಅವರು ಅತ್ಯಂತ ಆಘಾತಕಾರಿ ಹೇಳಿಕೆಯನ್ನ ನೀಡಿದ್ರು. ಹಿಂದಿನ ದಿನ ಅಂದ್ರೆ ಫೆಬ್ರವರಿ 4ರಂದು ಪ್ರಧಾನಿ ಮೋದಿ ಅವರು ಸದನಕ್ಕೆ ಬರಬೇಕಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದರು ಅವರ ಮೇಲೆ ಅನಿರೀಕ್ಷಿತ ಕೃತ್ಯ ಅಥವಾ ಹಲ್ಲೆಯನ್ನ ನಡೆಸಲು ಸಂಚು ರೂಪಿಸಿದ್ದರು ಎಂಬ ಖಚಿತವಾದ ಮಾಹಿತಿ ತಮಗೆ ಲಭಿಸಿತ್ತು ಎಂದು ಇವರು ತಿಳಿಸಿದರು. ಈ ಮಾಹಿತಿಯ ಆಧಾರದ ಮೇಲೆ ತಾವು ಪ್ರಧಾನಮಂತ್ರಿಯವರ ಪೀಠದ ಬಳಿ ಸಂಭವಿಸಬಹುದಾದ ಅನಿರೀಕ್ಷಿತ ಘಟನೆಯನ್ನ ತಡೆಯಲು ಪ್ರಧಾನಮಂತ್ರಿಯವರಿಗೆ ಸದನಕ್ಕೆ ಬರಬೇಡಿ ಎಂದು ಸ್ವತಃ ಸಲಹೆಯನ್ನ ನೀಡಿದ್ದಾಗಿ ಬಿರ್ಲಾ ವಿವರಿಸಿದರು. ಸ್ಪೀಕರ್ ಅವರ ಪ್ರಕಾರ ಸಂಸತ್ತಿನ ಇತಿಹಾಸದಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಎಂದಿಗೂ ಅಧ್ಯಕ್ಷರ ಕಚೇರಿಗೆ ಅಥವಾ ಪ್ರಧಾನಮಂತ್ರಿಯವರ ಪೀಠದ ಬಳಿಗೆ ಈ ಮಟ್ಟದಲ್ಲಿ ಬಂದಿರಲಿಲ್ಲ. ಕಾಂಗ್ರೆಸ್ ಸದಸ್ಯರ ವರ್ತನೆಯನ್ನ ಕಪ್ಪು ಚುಕ್ಕೆ ಎಂದು ಬಣ್ಣಿಸಿದ ಇವರು, ಇಂತಹ ಯಾವುದೇ ಘಟನೆ ಸಂಭವಿಸಿದ್ದರೆ ಅದು ದೇಶದ ಪ್ರಜಾಪ್ರಭುತ್ವದ ಸಂಪ್ರದಾಯಗಳನ್ನು ಹರಿದು ಹಾಕುತ್ತಿತ್ತು ಎಂದು ಇವರು ಆತಂಕವನ್ನ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿಯವರು ಸ್ಪೀಕರ್ ಅವರ ವಿನಂತಿಯನ್ನ ಗೌರವಿಸಿ ಸದನಕ್ಕೆ ಬರದೇ ಇರುವುದರ ಮೂಲಕ ಸಂಸತ್ತಿನ ಉನ್ನತ ಗೌರವವನ್ನ ಕಾಪಾಡಲು ಸಹಕರಿಸಿದ್ದಾರೆ ಎಂದು ಇವರು ಶ್ಲಾಘಿಸಿದರು. ಸರ್ಕಾರಿ ಮೂಲಗಳು ಮತ್ತು ವಿವಿಧ ಮಾಧ್ಯಮಗಳ ವರದಿಗಳ ಪ್ರಕಾರ ಫೆಬ್ರವರಿ 4ರಂದು ಸುಮಾರು 8ರಿಂದ 9 ಮಹಿಳಾ ಕಾಂಗ್ರೆಸ್ ಸಂಸದರು ಪ್ರಧಾನಿಯವರ ಪೀಠವನ್ನ ಸುತ್ತುವರೆದಿದ್ದರು. ಈ ಮಹಿಳಾ ಸಂಸದರನ್ನು ಕವರ್ ಮೆಷರ್ ಅಥವಾ ಸಂಚಿನ ಭಾಗವಾಗಿ ಬಳಸಿಕೊಂಡು ಪ್ರಧಾನಿಯವರ ಮೇಲೆ ದೈಹಿಕವಾಗಿ ಮುನ್ನುಗ್ಗುವ ಯೋಜನೆ ಇತ್ತು ಎಂಬ ಮಾಹಿತಿಯನ್ನು ಮೂಲಗಳು ಉಲ್ಲೇಖಿಸಿವೆ. ಪ್ರಮುಖ ಸಂಸದರು ಶಾಮೀಲಾಗಿದ್ದರು ಎಂದು ವರದಿಯಾಗಿದೆ. ಇವರು ಹಿಡಿದಿದ್ದ ಬ್ಯಾನರ್ನಲ್ಲಿ, ಬೋರ್ಡ್ನಲ್ಲಿ ಡೂ ವಾಟ್ ಈಸ್ ರೈಟ್ ಎಂದು ಬರೆಯಲಾಗಿತ್ತು. ಆದರೆ ಅದರ ಹಿಂದಿನ ಉದ್ದೇಶವು ಕೇವಲ ಪ್ರತಿಭಟನೆ ಆಗಿರಲಿಲ್ಲ ಎಂದು ಬಿಜೆಪಿ ನಾಯಕರು ಆಪಾದಿಸಿದ್ದಾರೆ. ಇನ್ನು ಸ್ನೇಹಿತರೆ, ಸ್ಪೀಕರ್ ಅವರ ಹೇಳಿಕೆಯ ನಂತರ ಬಿಜೆಪಿಯ ನಾಯಕರು ಮತ್ತು ಸದಸ್ಯರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದು ದೇಶದ ಪ್ರಧಾನಮಂತ್ರಿಯವರ ಭದ್ರತೆಯ ಪ್ರಶ್ನೆಯಾಗಿದ್ದು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು ಎಂದು ಇವರು ಒತ್ತಾಯಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ವಿರೋಧ ಪಕ್ಷದ ಸದಸ್ಯರು ಸದನವನ್ನು ಕಳೆದ 4 ದಿನಗಳಿಂದ ಒತ್ತೆ ಇರಿಸಿಕೊಂಡಿದ್ದರು ಮತ್ತು ಅವರ ಯೋಜನೆ ಪೂರ್ವ ನಿಯೋಜಿತವಾಗಿತ್ತು ಎಂದು ಆರೋಪಿಸಿದ್ದಾರೆ. ಇನ್ನು ಬಿಜೆಪಿಯ ವಕ್ತಾರ ಪ್ರದೀಪ್ ಭಂಡಾರಿಯವರು ಈ ವರ್ತನೆಯನ್ನು ನಕ್ಸಲ್ ಮನಸ್ಥಿತಿಗೆ ಹೋಲಿಸಿದರೆ ಪ್ರಜಾಪ್ರಭುತ್ವದ ಮುಖವಾಡದ ಅಡಿಯಲ್ಲಿ ಕಾಂಗ್ರೆಸ್ ಹಿಂಸಾತ್ಮಕ ಸಂಸ್ಕೃತಿಯನ್ನ ಪ್ರದರ್ಶಿಸುತ್ತಿದೆ ಮತ್ತು ಇದು ದೇಶಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ಇವರು ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬಂಧನಕ್ಕೆ ಬಿಜೆಪಿ ಸದಸ್ಯರು ಒತ್ತಾಯಿಸುತ್ತಿದ್ದು ಇವರು ಸಂಸದರನ್ನ ಪ್ರಚೋದಿಸುತ್ತಿದ್ದಾರೆ ಎಂಬುದು ಇವರ ಮುಖ್ಯ ಆರೋಪವಾಗಿದೆ. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಿಯಾಂಕಾ ಗಾಂಧಿ ಅವರು
ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಸ್ಪೀಕರ್ ಅವರ ಮೂಲಕ ಸರ್ಕಾರವು ಸುಳ್ಳುಗಳನ್ನು ಹೇಳಿಸುತ್ತಿದೆ ಎಂದು ಇವರು ಗಂಭೀರವಾಗಿ ಆಪಾದಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಸದನದಲ್ಲಿ ಪ್ರಶ್ನೆಗಳನ್ನು ಎದುರಿಸಲು ಧೈರ್ಯವಿಲ್ಲದ ಕಾರಣ ಇವರು ಸ್ಪೀಕರ್ ಹಿಂದೆ ಅಡಗಿಕೊಳ್ಳುತ್ತಿದ್ದಾರೆ ಎಂದು ಪ್ರಿಯಾಂಕಾ ಲೇವಡಿ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ವಾದದ ಪ್ರಕಾರ ಮೊದಲನೇದಾಗಿ ಇದು ಸುಳ್ಳಿನ ಆರೋಪ. ಪ್ರಧಾನಿಯವರ ಮೇಲೆ ಹಲ್ಲೆ ನಡೆಸುವ ಯಾವುದೇ ಪ್ಲಾನ್ ಇರಲಿಲ್ಲ ಮತ್ತು ಇಂತಹ ಯೋಜನೆಯು ಕಾಂಗ್ರೆಸ್ ಸದಸ್ಯರಿಗಿಲ್ಲ, ಇದು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳ್ತಾರೆ. ಎರಡನೆಯದು ಮಹಿಳಾ ಸಂಸದರ ಪ್ರತಿಭಟನೆ. ಕೇವಲ 3 ಮಹಿಳಾ ಸಂಸದರು ಪೀಠದ ಮುಂದೆ ನಿಂತಿದ್ದಕ್ಕೆ 56 ಇಂಚಿನ ಎದೆಯುಳ್ಳ ಪ್ರಧಾನಿ ಮೋದಿ ಹೆದರುವುದೇ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವುದು ಅಪರಾಧವೇ ಎಂದು ಇವರು ಪ್ರಶ್ನಿಸಿದ್ದಾರೆ. ಇನ್ನು ಮೂರನೆಯದು ಚರ್ಚೆಯಿಂದ ಪಲಾಯನ. ಸರ್ಕಾರವು ಜನರಲ್ ನರವಾಣಿಯವರ ಪುಸ್ತಕ ಮತ್ತು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಉತ್ತರಿಸಲು ಸಾಧ್ಯವಿಲ್ಲ, ಇದಕ್ಕಾಗಿಯೇ ಇಂತಹ ಕಟ್ಟು ಕತೆಗಳನ್ನು ಸೃಷ್ಟಿಸಲಾಗ್ತಾ ಇದೆ ಅಂತ ಇವರು ವಾದಿಸಿದರು. ನಾಲ್ಕನೆಯದು ಸ್ಪೀಕರ್ ತಟಸ್ಥತೆ. ಸ್ಪೀಕರ್ ಅವರು ಸರ್ಕಾರದ ಪರವಾಗಿ ಮಾತನಾಡುತ್ತಿದ್ದು ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕುತ್ತಿದ್ದಾರೆ ಎಂದು ಇವರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇನ್ನು ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರವು ಪ್ರತಿಭಟನೆಯನ್ನು ಭಯೋತ್ಪಾದನೆ ಎಂದು ಬಿಂಬಿಸುತ್ತಿದೆ ಮತ್ತು ದಲಿತ ಮಹಿಳಾ ಸಂಸದರ ಬಗ್ಗೆ ಅಸ್ಪೃಶ್ಯತೆ ಮನೋಭಾವವನ್ನ ತಾಳುತ್ತಿದೆ ಎಂದು ಇವರು ಆಪಾದಿಸಿದ್ದಾರೆ. ಮಹಿಳೆಯರು ಸಹಜವಾಗಿ ಹಿಂಸಾತ್ಮಕ ಎಂದು ಬಿಂಬಿಸುವ ಮೂಲಕ ಮೋದಿಯವರು ದೇಶದ ಮಹಿಳೆಯರಿಗೆ ಅಪಮಾನವನ್ನ ಮಾಡುತ್ತಿದ್ದಾರೆ ಎಂದು ಇವರು ಕಿಡಿಕಾರಿದ್ರು. ಇನ್ನು ಸ್ನೇಹಿತರೆ, ಸದನದ ಒಳಗಿನ ಗದ್ದಲವು ಫೆಬ್ರವರಿ 6ರಂದು ಸಂಸತ್ತಿನ ಹೊರಗಿನ ಆವರಣಕ್ಕೂ ಹರಡಿತು. ಮಕರ ದ್ವಾರದ ಬಳಿ ಸಂಭವಿಸಿದ ಘಟನೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ತಳ್ಳಾಟ ಮತ್ತು ಹಲ್ಲೆ ನಡೆದಿದೆ ಎಂದು ಪರಸ್ಪರ ದೂರುಗಳು ದಾಖಲಾಗಿವೆ. ಬಿಜೆಪಿ ಸಂಸದರಾದ ಪ್ರತಾಪ್ ಸಾರಂಗಿ ಮತ್ತು ಮುಖೇಶ್ ರಜಪೂತ್ ಅವರು ರಾಹುಲ್ ಗಾಂಧಿಯವರು ತಮ್ಮನ್ನು ತಳ್ಳಿದ್ದರು ಮತ್ತು ಇದರಿಂದ ತಮಗೆ ಗಾಯಗಳಾಗಿವೆ ಎಂದು ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿಯವರು ಕೂಡ ತಾನು ಸದನಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾಗ ಬಿಜೆಪಿ ಸಂಸದರು ತಮ್ಮ ದಾರಿಯನ್ನ ತಡೆದರು, ಬೆದರಿಕೆ ಹಾಕಿದರು ಮತ್ತು ತಳ್ಳಾಟ ನಡೆಸಿದರು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಗದ್ದಲದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆಳಗೆ ಬಿದ್ದು ಅವರ 2 ಮೊಣಕಾಲುಗಳಿಗೆ ಗಾಯಗಳಾಗಿವೆ ಎಂದು ಕಾಂಗ್ರೆಸ್ ದೂರಿನಲ್ಲಿ ತಿಳಿಸಿದೆ. ಇನ್ನು ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಮುಂದುವರೆಸಿದರೆ ಪ್ರಧಾನಿಯವರು ಸತ್ಯಕ್ಕೆ ಹೆದರುತ್ತಿದ್ದಾರೆ ಮತ್ತು ಅದಕ್ಕಾಗಿಯೇ ಅವರು ಸದನಕ್ಕೆ ಬರುತ್ತಿಲ್ಲ ಎಂದು ಇವರು ಹೇಳಿದ್ದಾರೆ. ಜನರಲ್ ನರವಾಣಿಯವರ ಪುಸ್ತಕದಲ್ಲಿ 2020ರ ಚೀನಾ ಸಂಘರ್ಷದ ಸಮಯದಲ್ಲಿ ಪ್ರಧಾನಿ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರು ಸೇನೆಯನ್ನ ಹೇಗೆ ಕೈಬಿಟ್ಟರು ಎಂಬ ಉಲ್ಲೇಖಗಳಿವೆ. ಈ ಬಗ್ಗೆ ಚರ್ಚೆಯಾದರೆ ಸರ್ಕಾರದ ಅಸಲಿ ಮುಖ ಬಯಲಾಗುತ್ತದೆ ಎಂಬುದು ರಾಹುಲ್ ಗಾಂಧಿಯವರ ವಾದವಾಗಿದೆ. ರಾಹುಲ್ ಗಾಂಧಿಯವರ ಪ್ರಕಾರ ಭಾರತ ಚೀನಾ ಸಂಘರ್ಷದ ಸಮಯದಲ್ಲಿ ಮೋದಿ ಸರ್ಕಾರವು ಸೇನೆಗೆ ಸರಿಯಾದ ಮಾರ್ಗಸೂಚಿಯನ್ನ ನೀಡಲಿಲ್ಲ, ನಿಮಗೆ ಸರಿ ಅನ್ನಿಸಿದ್ದನ್ನ ಮಾಡಿ ಅಂತ ಹೇಳಿ ನುಣುಚಿಕೊಳ್ತು ಅಂತ ರಾಹುಲ್ ಗಾಂಧಿ ಅವರು ವಾದಿಸ್ತಾರೆ. ಅದೇ ಮೋದಿ ಸರ್ಕಾರದ ಪ್ರಕಾರ ಈ ಸಮಯಕ್ಕೆ ಅಂದ್ರೆ ಭಾರತ ಚೀನಾ ಸಂಘರ್ಷದ ಸಮಯದಲ್ಲಿ ಈ ಸಮಯಕ್ಕೆ ಯಾವುದು ಸರಿ ಅನಿಸುತ್ತೋ ಅದನ್ನ ಮಾಡಿ ಅಂತ ಮೋದಿ ಸರ್ಕಾರ ಸೈನ್ಯಕ್ಕೆ ಸಂಪೂರ್ಣ ಸ್ವತಂತ್ರವನ್ನ ನೀಡಿತ್ತು. ಪಾಕಿಸ್ತಾನದ ವಿಚಾರದಲ್ಲಿ ಹೇಗೆ ಸೈನ್ಯಕ್ಕೆ ಸಂಪೂರ್ಣ ಸ್ವತಂತ್ರವನ್ನ ನೀಡಲಾಗಿತ್ತೋ ಅದೇ ರೀತಿಯಲ್ಲೇ ಚೀನಾದ ವಿಚಾರದಲ್ಲೂ ಕೂಡ ಮೋದಿಯವರು ಸೈನ್ಯಕ್ಕೆ ಸಂಪೂರ್ಣ ಸ್ವತಂತ್ರವನ್ನ ನೀಡಿದ್ರು ಅಂತ ಮೋದಿ ಸರ್ಕಾರ ವಾದಿಸುತ್ತೆ. ಸದ್ಯಕ್ಕಿನ್ನೂ ಈ ಪುಸ್ತಕ ಬಿಡುಗಡೆ ಆಗಿಲ್ಲ. ಈ ಪುಸ್ತಕ ಬಿಡುಗಡೆ ಆದ್ರೆ ಇನ್ನು ಏನೆಲ್ಲ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.